ಯಾರ ಮಗ? ನಾಭಿಯ ಮಗ. ನಾಭಿಯ ಮಗ ಭರತ. ಭರತನಿಗೆ ಅಂತ್ಯಕಾಲದಲ್ಲಿ ಅವನು ಕಾಡಿಗೆ ಹೋಗಿ ಅವನು ದೇವರನ್ನ ನೆನೆಸ್ಕೊಂಡು ಪ್ರಾಣ ಬಿಡಬೇಕು ಅಂತ ಕಾಡಿಗೆ ಬಂದ. ಅಲ್ಲಿ ಬಂದಾಗ ಜಿಂಕೆ ಮರಿ ಸಿಕ್ತು. ಆ ಜಿಂಕೆಯನ್ನು ಇಟ್ಕೊಂಡು ಜಿಂಕೆನೇ ನೆನೆಸ್ಕೊಂಡು ಪ್ರಾಣ ಬಿಟ್ಟ. ಮತ್ತೆ ಜಿಂಕೆ ಅವತಾರ ಎತ್ತ. ಅಲ್ಲಿಂದ ಮತ್ತೆ ಜಡಭರತನ ಅವತಾರ ಬಂತು ಅವನಿಗೆ. ಆ ಜಡಭರತನ ಅವತಾರ ಬಂದಾಗ ಅವನು ಪ್ರಾಣತ್ಯಾಗ ಮಾಡಿದ. ಆ ಪ್ರಾಣತ್ಯಾಗ ಮಾಡುವಾಗ ಅವನಿಗೆ ದೇವರನ್ನು ನೆನೆಸ್ಕೊಂಡು ಪ್ರಾಣತ್ಯಾಗ ಮಾಡ್ದ. ಈ ಕಥೆನ ಶುಕಮುನಿಗಳು ಪರೀಕ್ಷಿತ್ ರಾಜರಿಗೆ ಹೇಳ್ತಾ ಇದ್ರು, ಈ ರೀತಿ ಆಯಿತು ಅಂತ. ಈ ಕಥೆಯನ್ನು ಕೇಳಿಸ್ಕೊಂಡು ಪರೀಕ್ಷಿತ್ ರಾಜ ಕೇಳಿದ್ದೇನೆಂದರೆ, ಪ್ರಿಯವ್ರತ ರಾಜ, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಣ್ಣ ತಮ್ಮಂದಿರು, ಸ್ವಯಂಭೂ ಮನುವಿನ ಮಕ್ಕಳು, ಅವರ ಕಥೆಯಲ್ಲಿ ನಾವು ಪ್ರಿಯವ್ರತನ ಕಥೆ ಹೇಳ್ತಾ ಇದ್ವಿ. ಪ್ರಿಯವ್ರತ ಮಗ ಮಕ್ಕಳ ಕಥೆ ನಾವು ಹೇಳ್ತಾ ಇರೋದು. ಪ್ರಿಯವ್ರತ ನಾನು ನಿಮ್ಗೆ ಹೇಳಿದ್ದೆ, ರಥ ಇಟ್ಕೊಂಡು ಈ ನಮ್ಮ ಜಗತ್ತಲ್ಲಿ ಒಂದು ಕಡೆ ಬೆಳಕಿರುತ್ತೆ, ಇನ್ನೊಂದು ಕಡೆ ಕತ್ಲೆ ಆಗುತ್ತೆ. ಅದು ಹೇಗೆ ಅಂತ ನೋಡಬೇಕು ಅಂತ ಎಲ್ಲ ಕಡೆ ಬೆಳಕೆ ಮಾಡಬೇಕು, ರಾತ್ರಿನ ಹಗಲು ಮಾಡಬೇಕು ಅಂತ ರಥ ಇಟ್ಕೊಂಡು ಹೋದಾಗ ಅವನು ಎಲ್ಲೆಲ್ಲಿ ಆ ಚಕ್ರ ಹೋಯ್ತು, ಆ ಚಕ್ರ ಎಲ್ಲ ದ್ವೀಪ ಆಯಿತು. ನಾನು ಹೇಳಿದೆ ಸಪ್ತ ಸಮುದ್ರ ಮತ್ತು ದ್ವೀಪಗಳು ಹೇಗಾಯಿತು, ಸಪ್ತ ಸಮುದ್ರ ಮತ್ತು ದ್ವೀಪ, ಐಲ್ಯಾಂಡ್, ದ್ವೀಪ ಅಂದರೆ ಐಲ್ಯಾಂಡ್, ಅದು ಹೇಗಾಯಿತು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇದರ ಬಗ್ಗೆ ವರ್ಣನೆ ಕೊಡಿ ಅಂತ ಕೇಳಿದ್ರಂತೆ ಪರೀಕ್ಷಿತ್ ರಾಜ. ಏನದು ದ್ವೀಪಗಳು, ಹೇಗೆ ಆ ದ್ವೀಪ ಆಯಿತು, ಈ ಭೂಗೋಳ ಹೇಗಾಯಿತು, ಇದ್ರ ಬಗ್ಗೆ ವರ್ಣನೆ ಕೊಡಿ ಅಂತ. ಭಾಗವತದಲ್ಲಿ ಇದು ತುಂಬ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮ ಇಡೀ ಬ್ರಹ್ಮಾಂಡ, ಈ ಭೂಲೋಕ ಹೇಗೆ ಸೃಷ್ಟಿಯಾಗಿದೆ, ಮಧ್ಯದಲ್ಲಿ ಯಾವ ಪರ್ವತ ಇದೆ. ಮಂಧರ ಪರ್ವತ ಅನ್ನೋದು ನಮ್ಮ ಈ ಭೂಗೋಳದಲ್ಲಿ ಮಧ್ಯದಲ್ಲಿ ಇರುವಂಥದ್ದಂತೆ ಮಂಧರ ಪರ್ವತ. ಆ ಮಂಧರ ಪರ್ವತ ಅಂದರೆ ಚೂಪು ಮೇಲಿರುತ್ತೆ, ಕೆಳಗಡೆ ಫ್ಲ್ಯಾಟ್ ಇರುತ್ತೆ. ಈ ಮಂಧರ ಪರ್ವತ ಉಲ್ಟಾ ಇತ್ತಂತೆ. ಅದು ಮೇಲ್ಗಡೆ ಒಂಚೂರು ಫ್ಲ್ಯಾಟ್ ಆಗಿತ್ತಂತೆ, ಕೆಳಗಡೆ ಚೂಪ್ ಇತ್ತಂತೆ. ಅದು ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ 4 ಪರ್ವತಗಳು ಈ ಕಡೆ ಆ ಕಡೆ ಸೃಷ್ಟಿ ಮಾಡಿದ್ರು. ಅದರಲ್ಲಿ ಒಂದು ಪರ್ವತ ಮೇರು ಪರ್ವತ, ಅದನ್ನು ಸೃಷ್ಟಿ ಮಾಡಿದ್ರು. ಅದನ್ನೆಲ್ಲ ಮಂಧರ ಪರ್ವತ ಯಾವುದು, ಮಂಧರ ಪರ್ವತನ ನಾವು ಇದು ಮಾಡೋದಕ್ಕೆ ಸಮುದ್ರ ಮಂಥನ ಮಾಡೋದಕ್ಕೆ ಉಪಯೋಗಿಸೋದು. ಮೇರು ಪರ್ವತ ಮಧ್ಯದಲ್ಲಿ ಬರೋದು, ಸಾರಿ ನಾನು ತಪ್ಪು ಹೇಳಿದೆ, ಮೇರು ಪರ್ವತ ಮಧ್ಯದಲ್ಲಿ ಬರುತ್ತೆ. ಅದನ್ನು ನಾನು ನಿಮ್ಗೆ ಹೇಳಿದೆ. ಈ ಭೂಗೋಳ ಹೇಗಿದೆ, ಆ ಭೂಗೋಳದ ಬಗ್ಗೆ ಡೀಟೇಲ್ಡ್ ವಿವರಣೆ ಇದೆ ಇದರಲ್ಲಿ. ಹೇಗಾಗಿದೆ ಈ ಸಮುದ್ರ, ಹೇಗೆ ಏನೇನಿದೆ ಸಮುದ್ರದಲ್ಲಿ, ಮತ್ತು ನಮ್ಮ ಈ ಸಂವತ್ಸರ ಹೇಗಾಗತ್ತೆ, ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳ್ತೀವಿ. ಹಗಲು ಹೇಗಾಗತ್ತೆ, ರಾತ್ರಿ ಹೇಗಾಗತ್ತೆ. ನಮ್ಮ ಪಂಚಾಂಗ ತೆಗೆದು ನೋಡಿದ್ರೆ ಹಗಲಿನ ಸಮಯ ಅಂತ ಕೊಡ್ತಾರೆ. ಕೆಲವು ಕಡೆ 12 ಅವರ್ಸ್ ಇರುತ್ತೆ, ಕೆಲವು ಕಡೆ 13 ಅವರ್ಸ್ ಇರುತ್ತೆ. ಅಂದರೆ 13 ಗಂಟೆ ಹಗಲು, ಮಿಕ್ಕಿದ್ದು ರಾತ್ರಿ. ಈ 24 ಗಂಟೆ ಹೇಗೆ ಡಿವೈಡ್ ಆಗಿದೆ ಅನ್ನೋದನ್ನ ನಮ್ಮ ಪಂಚಾಂಗ ತೆಗೆದ್ರೆ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವತ್ತಿನ ಹಗಲಿನ ಸಮಯ ಎಷ್ಟು, ರಾತ್ರಿ ಸಮಯ ಎಷ್ಟು, ಅದೆಲ್ಲ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಧನುರ್ಮಾಸದಲ್ಲಿ ಬೆಳಗ್ಗೆ 6 ಗಂಟೆ 6:30 7 ಗಂಟೆ ಆದ್ರೂ ಇನ್ನೂ ಕತ್ಲೆ ಇರುತ್ತೆ, ಮತ್ತು ಸಂಜೆ ಬೇಗ ಕತ್ಲೆ ಆಗತ್ತೆ. ಇವಾಗ ಜೂನ್, ಎಸ್ಪೆಷಲಿ ಜೂನ್ 22, ಜೂನ್ 21, 22 ಇಸ್ ದ ಲಾಂಗೆಸ್ಟ್ ಡೇ ಅಂತ ಹೇಳ್ತಾರೆ. ಅಂದರೆ ಆವಾಗ ಹಗಲು ತುಂಬ ಉದ್ದ, ತುಂಬ ಹೊತ್ತು ಹಗಲಿರುತ್ತೆ. ಅಂದರೆ ಸಂಜೆ 6-6:30 ಆದ್ರೂ ಕತ್ಲಾಗಿರಲ್ಲ, 7 ಗಂಟೆ ಆದರೂ ಅಷ್ಟು ಕತ್ಲಾಗಿರಲ್ಲ. ಆದರೆ ಧನುರ್ಮಾಸದಲ್ಲಿ 5:30 6:15 ಆದಾಗಲೇ ಕತ್ಲಾಗೋಗಿರುತ್ತೆ. ಅದು ಹೇಗೆ, ಅದರ ಜಸ್ಟಿಫಿಕೇಶನು ಭಾಗವತದಲ್ಲಿದೆ. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆ ಹಿಂಗಾಗತ್ತೆ, ಏನು ಅದು ಅಂತ. ಇದೆಲ್ಲ ಭೂಗೋಳದ ವಿವರಣೆ ಕೊಟ್ಟಿದ್ದಾರೆ. ಅದಷ್ಟೇ ಕೊಟ್ಟಿಲ್ಲ, ನರಕದ ವಿವರಣೆಯನ್ನು ಕೊಟ್ಟಿದ್ದಾರೆ ಭಾಗವತದಲ್ಲಿ. ಯಾಕೆ ನರಕದ ವಿವರಣೆ ಕೊಟ್ಟಿದ್ದಾರೆ ಅಂದರೆ, ಈ ಭೂಲೋಕ ಎಲ್ಲ ಸೃಷ್ಟಿ ಆಯಿತು, ಈ ಭೂಗೋಳ ಅಂತಾಗ ಈ ಎಲ್ಲ ನಮ್ಮ ಸೋಲಾರ್ ಸಿಸ್ಟಮನ್ನು ವಿವರಣೆ ಮಾಡಿದ್ದಾರೆ. ಅತಲ ವಿತಲ ಸುತಲ ಪಾತಾಳ ಅಂತೆಲ್ಲ ಹೇಳ್ತಾರಲ್ಲ, ಆ ಲೋಕ, ಅದರದ್ದು ಒಂಚೂರು ವಿವರಣೆ ಕೊಟ್ಟು ಸ್ವರ್ಗಲೋಕ ನರಕಲೋಕ ಅದ್ರ ಬಗ್ಗೆ ಹೇಳಿದ್ದಾರೆ. ನರಕದಲ್ಲಿ ಏನೇನಾಗತ್ತೆ ಅದೆಲ್ಲ ಹೇಳಿದ್ದಾರೆ. ಇದೆಲ್ಲ ಕೇಳಿದಾಗ ಪರೀಕ್ಷಿತ್ ರಾಜರಿಗೆ ಭಯ ಆಯ್ತಂತೆ. ಈ ನರಜನ್ಮ ಬಂದಾಗ ನಾವು ನರಕ ಯಾತನೆ, ನರಕಲೋಕಕ್ಕೆ ಹೋಗದೇ ಇರೋ ಹಂಗೆ ನಾವು ಹೇಗಿರಬೇಕು, ಎಲ್ಲರಿಗೂ ನರಕ ಪ್ರಾಪ್ತಿ ಆಗಬಹುದು. ಯಾಕೆ
ಯಾಕೆ ಅಂತ ಇಲ್ಲಿ ಕೇಳ್ತಾರೆ. ನರಕ ನಮಗೆ ನರಕ ನೀನು ಇಷ್ಟು ವಿವರಣೆ ಕೊಟ್ಟಿದೆಯಾ, ನರಕ ಅಷ್ಟು ಕೆಟ್ಟದಿದೆ, ಆ ನರಕ ನಮಗೆ ಬೇಡ, ನಮಗೆ ಆ ನರಕ ಯಾತನೆ ಬೇಡ ಅಂದರೆ ನಾವು ಏನು ಮಾಡಬೇಕು, ನರಕ ಲೋಕ ಬೇಡ ಅಂದರೆ ನಾವು ಹೇಗಿರಬೇಕು ಅಂತ ಕೇಳ್ತಾರಂತೆ. ಆವಾಗ ಶುಕಮುನಿಗಳು ಹೇಳ್ತಾರಂತೆ, ಕಲಿಯುಗದಲ್ಲಿ ಮನುಷ್ಯರಿಗೆ ನರಕ ಯಾತನೆ ಬೇಡ ಅಂದರೆ ಒಂದೇ ಒಂದು ಪ್ರತಿಫಲ, ಅವರಿಗೆ ಒಂದೇ ಒಂದು ಸುಲಭವಾದ ಮಾರ್ಗ ಏನು ಅಂದರೆ ರಾಮನಾಮ ಸ್ಮರಣೆ, ದೇವರ ನಾಮ ಸ್ಮರಣೆ. ಆ ದೇವರ ನಾಮ ಸ್ಮರಣೆಯಿಂದ ಮಾತ್ರ ನೀವು ಕಲಿಯುಗದಲ್ಲಿ ನಿಮ್ಮ ಏನು ಇದಿದೆ, ನಿಮ್ಮ ಪಾಪ ಏನಿದೆ ಅದನ್ನು ಪ್ರಾಯಶ್ಚಿತ್ತ ಮಾಡ್ಕೋಬೋದು. ದೇವರ ನಾಮದಿಂದ ಮಾತ್ರ ಪ್ರಾಯಶ್ಚಿತ್ತ ಮಾಡಿಕೊಂಡು ನರಕ ಯಾತನೆ ತಪ್ಪಿಸ್ಕೋಬಹುದು ಅಂತ ಹೇಳ್ತಾರಂತೆ. ಪರೀಕ್ಷಿತ್ ರಾಜನಿಗೆ ಇದು ಕೇಳಿ ಅದು ಹೇಗೆ ಸಾಧ್ಯ, ಆಶ್ಚರ್ಯ. ಬರೀ ಒಂದು ನಾಮ, ರಾಮನ ನಾಮ ಇಲ್ಲ ದೇವರ ನಾಮ ಸ್ಮರಣೆಯಿಂದ ಹೇಗೆ ನಮಗೆ ನರಕ ಯಾತನೆ ತಪ್ಪಿಸ್ಕೋಬಹುದು, ಹೇಗೆ ನಾವು ಸ್ವರ್ಗ ಪ್ರಾಪ್ತಿ ಮಾಡ್ಕೋಬಹುದು ಅನ್ನೋದನ್ನು ದಯವಿಟ್ಟು ವಿವರಿಸಿ ಅಂತ ಶುಕಮುನಿಗಳಿಗೆ ಕೇಳ್ತಾರಂತೆ. ಆಗ ಶುಕಮುನಿಗಳು ಹೇಳ್ತಾರಂತೆ, ನಿನಗೆ ಈ ಕತೆ ನಾನು ಹೇಳ್ತೀನಿ, ಅಜಾಮಿಳನ ಕತೆ ಎಲ್ಲರಿಗೂ ಗೊತ್ತಿರ್ಬೋದು. ಅಜಾಮಿಳನ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಅಜಾಮಿಳ ಅನ್ನೋರು ಒಬ್ಬರು ಬ್ರಾಹ್ಮಣರು. ಅವರು ಎಲ್ಲ ವೇದ ಶಾಸ್ತ್ರ ಜ್ಞಾನ ಎಲ್ಲ ಜ್ಞಾನ ಪಡೆದಿರೋರು, ತಪಸ್ಸು ಅವ್ರದ್ದು ನಿತ್ಯ ಕರ್ಮ ಏನಿದೆ ಅದೆಲ್ಲ ಮಾಡಿ ಒಳ್ಳೆ ಬ್ರಾಹ್ಮಣ ವೃತ್ತಿಯಲ್ಲಿ ಇದ್ದವರು. ಅವರು ಒಂದು ದಿವಸ ಬ್ರಾಹ್ಮಣ ವೃತ್ತಿಯಲ್ಲಿದ್ದಾಗ ಅವರ ನಿತ್ಯ ಕರ್ಮಕ್ಕೆ ಇದು ದರ್ಬೆ ಮತ್ತು ಏನೇನು ಬೇಕೋ ಅದನ್ನು ಪಡೆಯೋದಕ್ಕೆ ಕಾಡಿಗೆ ಹೋದ್ರಂತೆ, ಅದನ್ನು ತಗೊಂಬರೋದಕ್ಕೆ ಕಾಡಿಗೆ ಹೋದ್ರಂತೆ. ಕಾಡಿಗೆ ಹೋದಾಗ ಏನಾಯಿತು, ಅಲ್ಲಿ ಒಂದು ಅಲ್ಲಿಯ ಜನ ವಿಟಪುರುಷ ಅವನು ಒಂದು ವೈಶ್ಯ ಸ್ತ್ರೀ ಒಟ್ಟಿಗೆ ವಿಹಾರ ಮಾಡ್ತಾ ಇದ್ರಂತೆ. ಇದನ್ನು ನೋಡಿ ಈ ಬ್ರಾಹ್ಮಣನಿಗೆ ಒಂಥರ ಅನ್ನಿಸ್ತಂತೆ, ಈ ದೇಹ ಸುಖ ಹೇಗಿರುತ್ತೆ, ಏನಿದು, ನಾನು ಇದನ್ನ ಅನುಭವಿಸ್ಬೇಕು, ನನಗಿದು ಗೊತ್ತಾಗಬೇಕು ಅಂತ ಅಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದಂತೆ. ಅವನು ಬಂದಿದ್ದ ಕೆಲಸ ಏನೋ ಅದು ಮರ್ತೋದ, ಅಲ್ಲಿಗೆ ಬಂದಿದ್ದ ಕೆಲಸ ಏನೋ ಅದು ಮರ್ತೋಯ್ತು. ಅವನಿಗೆ ಈ ದೇಹ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಇದಾಗಿ ಅವನು ಆ ವೇಶ್ಯ ಸ್ತ್ರೀ ಇದ್ಲಲ್ಲ ಅವಳ ಹಿಂದೆನೇ ಹೋಗ್ತಾನಂತೆ. ಆ ವೇಶ್ಯ ಸ್ತ್ರೀ ಇವನನ್ನು ನೋಡ್ಬಿಟ್ಟು, ಏನಾಯಿತು, ನೀನು ಯಾಕೆ ನನ್ನ ಹಿಂದೆ ಬರ್ತಾ ಇದೆಯಾ, ಅವಳಿಗೆ ನೋಡಿ ಇವನು ಅವಳ ಸೌಂದರ್ಯ ನೋಡಿ ಮಾರು ಹೋಗಿ ಅವನು ಹೇಳ್ತಾನಂತೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಿನ್ನೊಟ್ಟಿಗಿರ್ತೀನಿ ಅಂತ ಹೇಳಿ. ಸರಿ ಅಂತ ಅವಳು ಒಟ್ಟಿಗೆ ಅಲ್ಲಿ ಇದ್ದ. ಅವನು ಬ್ರಾಹ್ಮಣ, ಬಂದಿದ್ದ ಕಾರ್ಯ ಬೇರೆ, ಅವನಿಗೆ ಮದುವೆ ಆಗಿದೆ, ಅವರ ತಂದೆ ತಾಯಿ ಮನೇಲಿದ್ದಾರೆ, ಅದನ್ನೆಲ್ಲ ಬಿಟ್ಟ ಅದನ್ನೆಲ್ಲ ಮರ್ತ ಇಲ್ಲಿಗೆ ಬಂದುಬಿಟ್ಟು ಈ ವೇಶ್ಯ ಸ್ತ್ರೀ ಒಟ್ಟಿಗೆ ಸಂಸಾರ ಮಾಡೋಕ್ಕೆ ಶುರು ಮಾಡಿದ್ನಂತೆ. ಅಲ್ಲೇ ಇದ್ದುಬಿಟ್ಟ, ಮನೆ ಬಿಟ್ಟ, ಮನೆ ಮಕ್ಕಳು ಬಿಟ್ಟ, ಎಲ್ಲ ಮನೆ ಹೆಂಡತಿ ತಂದೆ ತಾಯಿ ಎಲ್ಲ ಬಿಟ್ಟ, ಇಲ್ಲಿಗೆ ಬಂದು ಆ ವೇಶ್ಯ ಸ್ತ್ರೀ ಒಟ್ಟಿಗೆ ಇದ್ನಂತೆ. ಆ ವೇಶ್ಯ ಸ್ತ್ರೀ ಒಟ್ಟಿಗೆ ಅವನಿಗೆ ತುಂಬ ಮಕ್ಕಳಾದರು. ಅದರಲ್ಲಿ ಕಡೆ ಮಗ ಅವನಿಗೆ ತುಂಬ ಪ್ರಿಯವಾದವನು. ಅವನಿಗೆ ನಾರಾಯಣ ಅಂತ ಹೆಸರಿಟ್ಟನಂತೆ. ನಾರಾಯಣ ಅಂತ ಹೆಸರಿಟ್ಟು ಪ್ರತಿ ಒಂದು ಕೆಲಸ ಅವನು ಏನು ಮಾಡ್ತಾ ಇರಬೇಕಿದ್ರು, ಅವನು ಊಟ ಮಾಡ್ತಾ ಇರಬೇಕಿದ್ರು ನಾರಾಯಣ ಅಂತ ಕರೆದುಬಿಟ್ಟು, ನಾರಾಯಣ ನೀನು ತಿನ್ನು ಫಸ್ಟು ಅಂತ ಅವನಿಗೆ ಕೊಡೋದು, ಆಮೇಲೆ ಇವನು ತಿನ್ನೋದು. ಆಮೇಲೆ ಏನಾದರೂ ಪಾನೀಯ ಕುಡಿಬೇಕಂದ್ರೂ ನಾರಾಯಣ ನೀನು ತಗೋ ಫಸ್ಟು, ಆಮೇಲೆ ನಾನು ತಗೊಳ್ಳೋದು. ಮಾತಾಡಿದ್ರೆ ನಾರಾಯಣ ನಾರಾಯಣ ನಾರಾಯಣ. ಅವನಿಗೆ ಆ ಮಗು ಮೇಲೆ ಅಷ್ಟು ಪ್ರೀತಿ, ಕಡೆ ಮಗು ಮೇಲೆ ಅಷ್ಟು ಪ್ರೀತಿ. ನಾರಾಯಣ ನೀನು ತಗೋ, ನಾರಾಯಣ ಏನು ಕೆಲಸ ಮಾಡ್ತಾಯಿದ್ರು ನಾರಾಯಣ ನಾರಾಯಣ ಅಂತ ಬಾಯಲ್ಲಿ ಯಾವಾಗಲೂ ಉಚ್ಚಾರಣೆ ನಾರಾಯಣ. ಒಂದು ಸಲ ಏನಾಯಿತು, ಅವನಿಗೆ ನಿದ್ದೆ ಮಾಡಿದಾಗ ಅವನಿಗೆ ಕನಸಲ್ಲಿ ಅವನ ಪ್ರಾಣ ಹೋಗೋದು ಬಂತಂತೆ. ಅವನು ನಿದ್ದೆ ಮಾಡಿದಾಗ ಯಮಭಟರು ಬಂದು ಅವನ ಪ್ರಾಣನ ತಗೊಂಡು ಹೋಗೋಕ್ಕೆ ಬಂದರು, ಅವ್ರ ಆತ್ಮ ಕರ್ಕೊಂಡು ಹೋಗೋಕ್ಕೆ ಬಂದರು. ಆತ್ಮ ಅವರು ಯಮಭಟ್ರು ಅಂದರೆ ನಿಮ್ಗೆ ಗೊತ್ತಿರಬೇಕು, ಯಮಭಟ್ರು ಅಂದರೆ ಅವರು ಪಾಶ ಹಾಕ್ತಾರೆ, ಆ ಪಾಶದಿಂದ ಪ್ರಾಣ ಎತ್ಕೊಂಡು ಹೋಗ್ತಾರೆ ಅಂತ ಕತೆ. ಅವ್ರಿನ್ನೇನು ಆ ಪ್ರಾಣ ಎತ್ಕೊಂಡು ಹೋಗಬೇಕು ಅಂದಾಗ ಇವನಿಗೆ ಮಾತಾಡಿದ್ರೆ ನಾರಾಯಣ ಬಾಯಲ್ಲಿ, ಯಾಕಂದರೆ ಅವನಿಗೆ ಯಾವಾಗಲೂ ಮಗನ ಮೇಲೆ ಪ್ರೀತಿ. ಆ ನಾರಾಯಣ ಎಲ್ಲಿ ಈ ಯಮಭಟ್ರನ್ನ ನೋಡಿ ಹೆದರ್ಕೋತಾರೋ ಅಂತ ಹೇಳ್ಬಿಟ್ಟು ನಾರಾಯಣ ನೀನು ಬೇಗ ಬಾ, ನಾರಾಯಣ ನೀನು ಬೇಗ ಬಾ ಅಂತ ಕರಿತಾ ಇದ್ನಂತೆ. ಅವನು ಯಾವಾಗ ನಾರಾಯಣ ನೀನು ಬೇಗ ಬಾ ಅಂತ ಕರೆದ, ಆವಾಗ ನಾರಾಯಣರ ಸೇವಕರು ಬಂದ್ರಂತೆ. ಆ ಕನಸಲ್ಲೇ ನಾರಾಯಣನ ಸೇವಕರು ಬಂದು
ಈ ಯಮಭಟರು ಯಾರು ಇವನ್ ಪ್ರಾಣ ತಗೊಂಡು ಹೋಗ್ತಾ ಇದ್ರು ಅವ್ರನ್ನ ಬಂದು ತಡೆದ್ರಂತೆ. ಹೇ, ನೀವು ಯಾಕೆ ಇವನ ಪ್ರಾಣ ತಗೊಂಡು ಹೋಗ್ತಾ ಇದ್ದೀರಾ? ನೀವು ಇವ್ರ ಪ್ರಾಣ ತಗೊಂಡು ಹೋಗೋಕ್ಕೆ ಅರ್ಹರಲ್ಲ, ನೀವು ಇದನ್ನು ಬಿಡಬೇಕು, ಈ ಪ್ರಾಣ ನಾವು ಕರ್ಕೊಂಡು ಹೋಗೋದು, ನೀವು ಇವ್ರನ್ನ ನಾವು ಆಧಾರದಿಂದ ಕರ್ಕೊಂಡು ಹೋಗ್ಬೇಕು, ನೀವು ಇವ್ರನ್ನ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದ್ರಂತೆ. ಆಗ ಯಮಭಟ್ರು ಹೇಳುತ್ತಾರಂತೆ, ನೀವು ಯಾವ ಕಿಂಪುರುಷರೋ ನಂಗೆ ಗೊತ್ತಿಲ್ಲ, ಆದರೆ ನಿಮಗೆ ಈ ಅಜಾಮಿಳನ ವೃತ್ತಾಂತ ಗೊತ್ತಿಲ್ಲ. ಅಜಾಮಿಳ ತುಂಬ ಅಧರ್ಮ ಮಾಡಿರೋನು. ಧರ್ಮ ಅಧರ್ಮ ಅನ್ನೋದನ್ನ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತ ಅಲ್ಲಿ ಯಮಭಟ್ರು ವಿವರಣೆ ಕೊಡ್ತಾರಂತೆ. ವೇದದಲ್ಲಿ ಏನು ಬರ್ದಿದೆ, ನಮ್ಮ ವೇದಗಳು ಏನಿದೆ, ವೇದದಲ್ಲಿ ಏನು ಬರ್ದಿದೆ ಅದನ್ನು ನಾವು ಪಾಲಿಸೋದಕ್ಕೆ ಧರ್ಮ ಅಂತ ಹೇಳ್ತೀವಂತೆ. ನಾವು ಯಾವುದನ್ನ ಕಾರ್ಯ ಮಾಡ್ತೀವಿ, ಏನೇ ಕಾರ್ಯ ಮಾಡ್ತೀವಿ ಅದು ವೇದದಲ್ಲಿ ಉಲ್ಲೇಖ ಆಗಿರಬೇಕು. ಅದನ್ನು ಮಾಡಿದ್ರೆ ನಮಗೆ ನಾವು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತ. ಯಾವಾಗ ವೇದದಲ್ಲಿ ಏನು ಬರ್ದಿಲ್ಲ ಅದನ್ನೆಲ್ಲ ನಾವು ಮಾಡ್ತೀವಿ, ವೇದದಲ್ಲಿ ಬರ್ದಿರೋ ವಿರುದ್ಧ ಮಾಡ್ತೀವಿ, ಅದು ಅಧರ್ಮ ಅಂತ. ಎಲ್ಲ ಜನರು ಅಧರ್ಮ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ಅಜಾಮಿಳ ಏನು ಮಾಡ್ದ, ವೇದದಲ್ಲಿ ಏನು ಬರ್ದಿದೆ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ದ, ಅದರ ವಿರುದ್ಧವಾಗೇ ಮಾಡಿರೋದು. ನಾವು ಅಜಾಮಿಳನಿಗೆ ನಾವು ಬಿಟ್ಕೊಡೋಕ್ಕಾಗಲ್ಲ. ಅವನು ಅತಿ ಅಧರ್ಮ ಮಾಡಿದಾನೆ, ಅವನನ್ನು ನಾವು ಹೇಗಾದರೂ ಮಾಡಿ ನಾವು ಕರ್ಕೊಂಡು ಹೋಗಬೇಕು, ನಮಗೆ ಯಮರಾಜನ ಆಜ್ಞೆ ಅಂತ ಹೇಳ್ತಾರಂತೆ. ಆವಾಗ ನಾರಾಯಣ ಹೇಳ್ತಾರಂತೆ, ಹೇ ಯಮಭಟ್ರೆ, ನಿಮಗೆ ಅವನ ಕಡೆ ಅಂತ್ಯಕಾಲದಲ್ಲಿ ಏನು ಮಾಡಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅಂತ್ಯಕಾಲದಲ್ಲಿ ಅವನು ನಾರಾಯಣ ನಾಮ ಸ್ಮರಣೆ ಮಾಡಿದ್ದಾನೆ, ನಾರಾಯಣ ನೀನು ಬಾ ಅಂತ ಹೇಳಿದ್ದಾನೆ, ಅದನ್ನ ನಿಮ್ಗೆ ಅರ್ಥ ಆಗಲ್ಲ, ನೀವು ಹೋಗ್ಬಿಟ್ಟು ನಿಮ್ಮ ಯಮರಾಜನ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು ಕಳಿಸ್ತಾರಂತೆ. ನೀವು ಹೋಗಿ ಯಮರಾಜನ ಕೇಳಿ ನಮ್ಮನ್ನು ಇವನು ಬಿಟ್ಕೊಟ್ಬಿಡಿ ಅಂತ. ಇದನ್ನೆಲ್ಲ ಕನಸಲ್ಲಿ ನೋಡಿದ ಅಜಾಮಿಳನಿಗೆ ಎಚ್ಚರ ಆಗೋಯ್ತಂತೆ. ಓ, ಎಂಥ ಕಾರ್ಯ ಆಯಿತು. ಆವಾಗ ಅವನಿಗೆ ಜ್ಞಾನೋದಯ ಆಯಿತು. ಅಯ್ಯೋ, ನಾನು ಬ್ರಾಹ್ಮಣ, ಹುಟ್ಟಿನಿಂದ ಬ್ರಾಹ್ಮಣ, ವೇದ ಅಧ್ಯಯನ ಎಲ್ಲ ನಾನು ಮಾಡಿರೋನು, ನನಗೆ ಇದು ನನ್ನ ಬುದ್ಧಿ ಭ್ರಮಣ ಆಗಿ ನಾನು ಈ ಥರ ಕಾರ್ಯ ಮಾಡಿದ್ದೀನಿ, ಇದು ಸರಿಯಲ್ಲ, ಇವಾಗಾದರೂ ನಾನು ಸರಿದಾರಿಗೆ ಹೋಗಬೇಕು ಅಂತ ಆ ವೈಶ್ಯ ಸ್ತ್ರೀ ಮತ್ತು ಅಷ್ಟು ಮಕ್ಕಳನ್ನು ಬಿಟ್ಬಿಟ್ಟು ಅವನು ಹರಿದ್ವಾರಕ್ಕೆ ಹೋಗ್ತಾನಂತೆ. ಹರಿದ್ವಾರಕ್ಕೆ ಹೋಗಿ ಹರಿದ್ವಾರದಲ್ಲಿ ನಿತ್ಯ ಧ್ಯಾನ ತಪಸ್ಸು ಏನಿದೆ, ಅವನ ಬ್ರಾಹ್ಮಣನ ವೃತ್ತಿ ಏನಿದೆ ಅದನ್ನು ಮಾಡಿ ಅವನು ಪ್ರಾಣ ಬಿಟ್ಟ ಅಂತ ಅಲ್ಲಿಂದ ಅವನು ಮೋಕ್ಷಕ್ಕೆ ಹೋಗ್ತಾನಂತೆ. ಇವಾಗ ಇಲ್ಲಿಗೆ ಏನಾಯಿತು, ಈ ಯಮಭಟರು ಕಥೆ ಮುಂದುವರಿಯುತ್ತೆ. ಯಮಭಟರು ಯಮರಾಜನ ಹತ್ರ ಬರ್ತಾರೆ. ಯಮರಾಜನ ಹತ್ರ ಬಂದು ಕೇಳ್ತಾರಂತೆ, ಏನಾಯಿತು? ಯಮ ಕೇಳ್ತಾನಂತೆ, ಯಮಭಟ್ರೆ ಏನಾಯಿತು, ನೀವು ಯಾಕೆ ಮುಖ ಚಿಕ್ಕದು ಮಾಡ್ಕೊಂಡಿದ್ದಾರೆ, ಏನಾಗಿದೆ ಕಾರ್ಯ, ಏನಾಯಿತು ನಿಮಗೆ ಅಂತ. ಆವಾಗ ಯಮಭಟ್ರು ಹೇಳ್ತಾರಂತೆ, ನಾವು ಅಜಾಮಿಳ ಅನ್ನೋನ ಪ್ರಾಣ ತೆಗೆಯಕ್ಕೆ ಹೋದ್ವಿ, ಅಲ್ಲಿ ಪ್ರಾಣ ಕರ್ಕೊಂಡು ಹೋಗುವಾಗ ನಾರಾಯಣನ ದೂತರು ಬಂದ್ಬಿಟ್ಟು ನಮ್ಮನ್ನು ತಡೆದ್ರು, ನಾರಾಯಣನ ನಾಮ ಅಂತ್ಯಕಾಲದಲ್ಲಿ ತಗೊಂಡಿದ್ದಾನೆ, ನೀವು ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಅಜಾಮಿಳ ಮಾಡಿರೋದ ಎಲ್ಲ ಧರ್ಮ, ಆದರೂ ಅವನಿಗೆ ನಾರಾಯಣನ ಲೋಕಕ್ಕೆ ಹೋಗೋ ಅವಕಾಶ ಸಿಕ್ತು, ಇದು ಹೇಗೆ ಅಂತ ಕೇಳ್ತಾರಂತೆ. ಇದರ ವಿವರಣೆ ನಮಗೆ ಕೊಡಿ ಅಂತ. ಆಗ ಯಮರಾಜ ಹೇಳ್ತಾರಂತೆ, ಕಲಿಯುಗದಲ್ಲಿ ಪ್ರತಿಯೊಬ್ಬರು ಅಧರ್ಮ ಮಾಡೋರೆ, ಒಂದಲ್ಲ ಒಂದು ದಾರಿಲಿ ಅಧರ್ಮ ಮಾಡ್ತಾರೆ, ನಾವು ಮಾಡೋದೆಲ್ಲ ಸರಿ ಅನ್ಕೋತಾರೆ, ಆದರೆ ಅದು ಧರ್ಮ ಮಾರ್ಗ ಇರೋದಿಲ್ಲ. ಈಗ ತುಂಬ ಜನ ಹೇಳ್ತಾರೆ, ಅಯ್ಯೋ ಪುರಾಣದಲ್ಲಿ ಎಷ್ಟೊಂದು ಬರೆದಿದೆ, ನಮ್ಮ ವೇದದಲ್ಲಿ ಎಷ್ಟೊಂದು ಬರೆದಿದೆ, ಅಷ್ಟು ನಾವು ಮಾಡೋಕ್ಕಾಗಲ್ಲ, ಅದೆಲ್ಲ ಮಾಡ್ತಾ ಹೋದರೆ ಈ ಪ್ರಪಂಚದಲ್ಲಿ ನಾವು ಇರೋಕ್ಕಾಗಲ್ಲ ಅಂತೆಲ್ಲ ಮಾತಾಡ್ತಾರೆ. ಅಷ್ಟು ಮಾಡೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ಸ್ವಲ್ಪನಾದರೂ ನಾವು ಪಾಲಿಸಲೇಬೇಕು. ಆದರೆ ಒಂದು ಜನರಿಗೆ ಈಗ ದುಡ್ಡು, ನಮ್ಮ ಸಂಸಾರ, ನನ್ನ ಮನೆ, ನಂದಿದು ಅಂತ ಬಂದ್ಬಿಡುತ್ತೆ, ಅವ್ರಿಗೆ ಯಾರಿಗೂ ನಾರಾಯಣನ ನಾಮಸ್ಮರಣೆ ಮಾಡೋದಕ್ಕಾಗಲ್ಲ. ನಾರಾಯಣನ ತಪಸ್ಸು, ಪೂಜೆ, ವ್ರತ, ಇವತ್ತ ನಿರ್ಜಲ ಏಕಾದಶಿ, ಎಷ್ಟು ಜನ ಏಕಾದಶಿ ಮಾಡ್ತಾರೆ, ದೇಹ ದಂಡನೆ ಮಾಡಬೇಕು ದೇವರಿಗೋಸ್ಕರ, ಎಷ್ಟು ಜನ ಮಾಡ್ತಾರೆ, ಮಾಡಲ್ಲ. ಅವ್ರು ಯಾರು ಇದೆಲ್ಲ ಮಾಡೋಕ್ಕಾಗಲ್ಲ, ಅಂತ್ಯಕಾಲದಲ್ಲಿ ಅಟ್ಲೀಸ್ಟ್ ನಾರಾಯಣನ ನಾಮ ಸ್ಮರಣೆ ಮಾಡಿದ್ರೆ ಸಾಕು, ಅವರಿಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರಂತೆ. ಆಗ ಯಮಭಟ್ರು ಕೇಳ್ತಾರಂತೆ, ಅವರು ಎಷ್ಟು ಅಧರ್ಮ ಮಾಡಿದ್ದಾರೆ,
ಅಜಾಮಿಳ ಹೆಂಡ್ತಿನ ಬಿಟ್ಟ, ಕಟ್ಕೊಂಡಿದ್ದು ಹೆಂಡ್ತಿ ಬಿಟ್ಟ, ವಯಸ್ಸಾಗಿರೋ ತಂದೆ ತಾಯಿನ ಬಿಟ್ಟು ಬಂದ. ಹೇಗೆ ಇದು, ಅವನಿಗೆ ಮೋಕ್ಷ ಹೇಗೆ ಸಿಗತ್ತೆ ಅಂತ. ಆಗ ಯಮರಾಜ ಹೇಳ್ತಾರಂತೆ, ನಾವು ಹುಟ್ಟಿದಾಗಿಂದ ನಮ್ಮ ವೃತ್ತಿ ಏನು, ನಮಗೇನು ಕೆಲಸ, ಮನೆಯಲ್ಲಿ ನಮ್ಮ ತಂದೆ ತಾಯಿಂದರು ನಮಗೆ ಹುಟ್ಟಿದಾಗಿಂದನೂ ಹೇಳ್ಕೊಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾರಾಯಣ ದೇವ್ರಿಗೆ ನಮಸ್ಕಾರ ಮಾಡಬೇಕು, ಸ್ನಾನ ಆದಮೇಲೆ ದೇವ್ರಿಗೆ ನಮಸ್ಕಾರ. ನಮ್ಮ ಮನೇಲಂತೂ ಅದು ಯಾವಾಗಲೂ ಹೇಳೋರು, ದೇವ್ರಿಗೆ ನಮಸ್ಕಾರ ಮಾಡಬೇಕು, ತಿಂಡಿ ಕೊಡಬೇಕಂದ್ರೆ ನಮಸ್ಕಾರ ಮಾಡಿಬಿಡ್ಬೇಕು, ಇಲ್ಲ ಹಣೆಯಲ್ಲಿ ಕುಂಕುಮ ಇಟ್ಕೊಂಬರ್ಬೇಕು, ಆಮೇಲೆ ನಿಮಗೆ ತಿಂಡಿ ಕೊಡೋದು, ಇಲ್ಲಾಂದರೆ ನಿಮ್ಗೆ ಇವತ್ತು ತಿಂಡಿ ಇಲ್ಲ ಅಂತ. ಕೆಲವ್ರ ಮನೇಲಂತೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲೇಬೇಕು ನಿತ್ಯ. ಆ ಪಾರಾಯಣ ಮಾಡಿಲ್ಲ ಅಂದರೆ ಇಲ್ಲ ನಿಮ್ಗೆ ಇವತ್ತು ತಿಂಡಿ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಎಷ್ಟು ಜನ ನಾವು ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ, ಎಷ್ಟು ಜನ ನಾವು ಅದನ್ನು ರೂಢಿ ಮಾಡಿಸ್ತೀವಿ, ಅದು ನಾವು ನೋಡ್ಕೋಬೇಕು. ನಾರಾಯಣನ ಜಪ ಮಾಡಬೇಕು ಅಂತ ಹೇಳ್ತಾರೆ. ಇದು ಏನಾಗುತ್ತೆ, ಚಿಕ್ಕಂದಿನಿಂದ ನಮ್ಗೆ ಯಾವಾಗ ಈ ನಾರಾಯಣನ ಹೆಸರು ಇಲ್ಲ ಏನೇ ಕೆಲಸ ಮಾಡಬೇಕು. ಇವಾಗ ನಾರ್ತ್ ಕಡೆ ಎಲ್ಲ ಫೋನ್ ಎತ್ಕೊಂಡ್ರು ಹರೇ ಕೃಷ್ಣ, ಕೆಲವರು ಇವಾಗ ನೀವು ಹರಿ ಓಂ ಅಂತೀರಾ ನೀವು ಫೋನ್ ಎತ್ಕೊಂಡ್ರೆ. ಯಾಕೆ ಇದು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆ ಹೆಸರು ರೂಢಿ ಆಗುತ್ತೆ. ಆ ರೂಢಿ ಆದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೇ ಯಾವಾಗಲೂ ಓಡ್ತಾ ಇರುತ್ತೆ, ದೇವ್ರ ನಾಮ ದೇವರ ಜಪ ಅದೇ ಓಡ್ತಾ ಇರತ್ತಂತೆ. ಯಾವಾಗ ಈ ಥರ ದೇವರ ನಾಮ ಜಪ ಓಡ್ತಾ ಇರುತ್ತೆ ಅದು ನಮಗೆ ರೂಢಿ ಆಗತ್ತೆ. ಮತ್ತು ಅಂತ್ಯಕಾಲದಲ್ಲಿ ದೇವರ ನಾಮ ಜಪ ನಮಗೆ ಬಾಯಿಗೆ ಬರುತ್ತಂತೆ. ಅಜಾಮಿಳನ್ಗೆ ಪ್ರಾಣ ಹೋಗೋ ಟೈಮ್ಗೆ ನಾರಾಯಣ ಅಂತ ಹೇಳೋಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಅವನ ಪೂರ್ವ ಫಲ, ಅದು ಪೂರ್ವ ಪುಣ್ಯದ ಫಲ. ಅವನು ಹಿಂದೆ ಎಲ್ಲ ವೇದ ಶಾಸ್ತ್ರ ಎಲ್ಲ ಓದಿ ತಿಳ್ಕೊಂಡಿದ್ದ, ನಾರಾಯಣನ ಜಪ ಇಂಪಾರ್ಟೆಂಟು, ನಾರಾಯಣನ ದೇವರನ್ನು ನೆನೆಸ್ಕೊಳ್ಳೋದು ಇಂಪಾರ್ಟೆಂಟು ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಅಂತ್ಯಕಾಲದಲ್ಲಿ ಅವನಿಗೆ ನಾರಾಯಣ ಅಂತ ಹೇಳೋಕ್ಕೆ ಬಾಯಿಗೆ ಬಂತು. ಆದರೆ ಎಷ್ಟೋ ಜನರಿಗೆ ನಮಗೆ ಗೊತ್ತಿದ್ರೂ ಆ ನಾಮ ಹೇಳೋಕ್ಕೆ ಬರೋದಿಲ್ಲ. ಯಮರಾಜ ಅದೇ ಹೇಳ್ತಾರೆ, ಜನರು ಅವರ ನಿತ್ಯ ಕರ್ಮದಲ್ಲಿ ಎಷ್ಟು ತೊಡಗಿಸ್ಕೋತಾರೆ ಅಂದರೆ ದೇವರ ನಾಮ ಅವ್ರಿಗೆ ಬಾಯಿಗೆ ಬರೋದಿಲ್ಲ. ಯಾಕಂದರೆ ವಯಸ್ಸಾಗ್ತಾ ಏನಾಗತ್ತಂತೆ, ನಮಗೆ ಮುಪ್ಪು ಬಂದಾಗ ಮರೆಯೋ ಕಾಯಿಲೆ ಬಂದ್ಬಿಡುತ್ತಂತೆ, ಎಲ್ಲ ಮರೆಯೋಕ್ಕೆ ಹೋಗ್ತೀವಂತೆ. ಆ ಮರೆಯೋ ಸಮಯದಲ್ಲಿ ಯಾವುದು ನಮ್ಮೊಟ್ಟಿಗೆ ಯಾವಾಗಲೂ ಬರುತ್ತೆ, ನಾರಾಯಣನ ನಾಮ ನಮ್ಮೊಟ್ಟಿಗೆ ಹೇಗೆ ಬರಬೇಕು ಅಂದರೆ ಅದು ನಾವು ರೂಢಿ ಮಾಡ್ಕೋಬೇಕು. ಅದಷ್ಟೇ ಅಲ್ಲ, ಪ್ರತಿ ದಿವಸ ನಾರಾಯಣನ ಕತೆ ಕೇಳಬೇಕು, ನಾರಾಯಣನ ಲೀಲೆಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಾರಂತೆ. ಕೃಷ್ಣ ಇಲ್ಲ ನಾರಾಯಣನ ಲೀಲೆ ತಿಳ್ಕೋಬೇಕು. ಇವಾಗ ನಾವು ಭಾಗವತ ಕತೆ ಕೇಳ್ತಾ ಇದ್ದೀವಿ, ಭಾಗವತ ಕತೆ ಕೇಳಿದನ್ನ ನಾವು ಎಷ್ಟು ಸಲ ಅದನ್ನು ಮತ್ತೆ ನಾವು ಅದನ್ನು ಕೇಳಿಸ್ಕೋತೀವಿ, ಎಷ್ಟು ಸಲ ನಾವು ಅದನ್ನು ಮನನ ಮಾಡ್ಕೋತೀವಿ, ಅದು ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ, ದುಂದುಕಾರಿ ಕತೆ ಹೇಳಿದಾಗ ಭಾಗವತ ಕತೆ ಕೇಳಿ ಮನನ ಮಾಡ್ಕೊಂಡಿದ್ದಕ್ಕೆ ಆ ರಾಕ್ಷಸನ ದುಂದುಕಾರಿಯ ಮಗ ದುಂದುಬಿಗೆ ಮೋಕ್ಷ ಸಿಕ್ತು. ನಿಮಗೆ ಆ ಕತೆ ನೀವು ಎಷ್ಟು ಕೇಳ್ತೀರಾ ಅದನ್ನು ನೀವು ಮನನ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಆವಾಗ ನಿಮಗೆ ಅಂತ್ಯಕಾಲದಲ್ಲೂ ಭಾಗವತ ನೆನಪಾಗತ್ತಂತೆ. ಆ ಭಾಗವತ ನಿಮ್ಮ ತಲೆಗೆ ಬರಬೇಕು, ನಿಮ್ಮ ಮನಸ್ಸಿಗೆ ಬರಬೇಕು ಅಂದರೆ ದೇವರ ಕೃಪೆ ಇರಬೇಕು. ದೇವರ ಕೃಪೆ ಇರೋದ್ರಿಂದನೇ ನಿಮ್ಗೆ ಇವಾಗ ಭಾಗವತ ಕೇಳಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇದೆ, ಇಲ್ಲ ಅಂದರೆ ಕೇಳಿಸ್ಕೊಳಕ್ಕಾಗಲ್ಲ. ಕೃಷ್ಣನ ನಾಮ ಸ್ಮರಣೆ ಕೆಲವ್ರಿಗೆ ಬಾಯಿಗೂ ಬರಲ್ಲ, ನಾರಾಯಣನ ನಾಮ ಸ್ಮರಣೆ ಬರೋದಿಲ್ಲ. ಮತ್ತು ಯಮ ಏನು ಹೇಳ್ತಾರಂತೆ, ಯಾರ ಬಾಯಲ್ಲಿ ಕೃಷ್ಣನ ನಾಮ ಬಂದಿದೆ, ನಾರಾಯಣನ ನಾಮ ಬರುತ್ತೆ ಅಂಥವ್ರ ಹತ್ರ ನೀವು ಹೋಗೋದಿಕ್ಕೂ ಆಗಲ್ಲ, ನೀವು ಯಮಪಾಶ ಹಾಕೋದಿಕ್ಕೂ ಆಗಲ್ಲ. ಅದೊಂದೇ ಅಲ್ಲ, ಯಾರ ಮನೆಯ ಮುಂದೆ ಬೃಂದಾವನ ಇದೆ, ತುಳಸಿ ಇದೆ, ಆ ಮನೆಯೊಳಗೆ ನೀವು ಕಾಲಿಡೋದಿಕ್ಕೂ, ನೀವು ಮನೆ ಹತ್ರ ಹೋಗೋದಿಕ್ಕೂ ಆಗಲ್ಲ. ಆ ತುಳಸಿ ಒಂಥರ ಕಾವಲು, ಆ ಮನೆಗೆ ಕಾವಲು. ಅದಕ್ಕೆ ಮನೆಯ ಮುಂದೆ ತುಳಸಿ ಇರಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ತುಳಸಿಗೆ ನಮಸ್ಕಾರ ಮಾಡಬೇಕು. ಹೆಣ್ಮಕ್ಕಳು ಪ್ರತಿನಿತ್ಯ ತುಳಸಿಗೆ ನೀರು ಹಾಕಲೇಬೇಕು, ತುಳಸಿಗೆ ನಮನ ಮಾಡಬೇಕು ಅಂತ ಹೇಳ್ತಾರೆ. ಯಮರಾಜ ಅಲ್ಲಿ ಹೇಳೋದೇನೆಂದರೆ, ನೀವು ಯಾರ ಮನೆಯ ಮುಂದೆ ಬೃಂದಾವನ ಇದೆ ಅಲ್ಲಿ ನೀವು ಒಳಗಡೆ ಹೋಗೋಕ್ಕಾಗಲ್ಲ. ನೀವು ಹೋಗಿ ಅಲ್ಲಿ ಇರೋ ಯಾರಿಗೂ ನೀವು ಪಾಶ ಹಾಕೋದಿಕ್ಕಾಗಲ್ಲ. ಯಾಕೆ ಅಂದರೆ ಆ ತುಳಸಿ ದೇವಿ ಕೃಷ್ಣನಿಗೆ ಪ್ರಿಯವಾದವಳು. ಕೃಷ್ಣನಿಗೆ ಪೂಜೆ, ನಾರಾಯಣನ ಪೂಜೆಗೆ ತುಳಸಿ ಸಮರ್ಪಣೆ ಮಾಡದೆ ನಿಮ್ಮ ಪೂಜೆ ಪೂರ್ಣ ಆಗೋದಿಲ್ಲ. ಒಂದು ತುಳಸಿ ದಳ ಹಾಕಿದ್ರೇ ನಿಮ್ಮ ಪೂಜೆ ಸಮರ್ಪಣೆ ಆಗೋದು. ನೀವು ಬೇರೆ ಏನು ಕೊಡೋದು ಬೇಕಿಲ್ಲ, ಅವನಿಗೆ ಒಂದು ತುಳಸಿ ಹಾಕಿದ್ರೂ ಸಾಕು, ಅವನು ನಿಮಗೆ ಏನೇನು ಕೊಡಬೇಕೋ ಅದನ್ನು ಕೊಡ್ತಾನಂತೆ. ಹೀಗೆ ಇವರು ಯಮರಾಜ ಆ ಯಮಭಟರಿಗೆ ವಿವರಣೆ ಕೊಡ್ತಾರೆ.
ಇದರಲ್ಲಿ ನಮಗೆ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಅದು ಪಾಠ. ನಾವು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ನಾವು ದೇವರನ್ನು ನೆನೆಸ್ಕೋತೀವಿ, ಇದು ನಮಗೆ ಇಂಪಾರ್ಟೆಂಟು. ನಾವೆಲ್ಲ ಅನ್ಕೋಬೋದು ನಮ್ಗೆ ಅಷ್ಟು ದೇವ್ರನ್ನ ನೆನೆಸ್ಕೊಳ್ಳೋ ಟೈಮ್ ನಮಗಿಲ್ಲ, ನಮಗೆ ದೇವ್ರನ್ನ ನೋಡೋ ಅಂತ, ನಮಗೆ ದೇವ್ರನ್ನ ಜಪ ಮಾಡೋದು ಟೈಮ್ ಆಗೋದಿಲ್ಲ, ಹೇಗೆ ನಾವು ಇದನ್ನು ಮಾಡೋದು ಅಂತ. ಅದಕ್ಕೆ ಪ್ರತಿ ದಿವಸ ನೀವು ಒಂದು ಟೈಮನ್ನು ಇಟ್ಕೋಬೇಕು. ಈ ಟೈಮಲ್ಲಿ ನಾವು ಮುಂಚಿನ ಕಾಲದಲ್ಲಿ ಸಂಧ್ಯಾ ವಂದನೆ ಅಂತ ಮಾಡ್ತಾಯಿದ್ರು, ಈಗಲೂ ಕೆಲವರು ಮಾಡ್ತಾರೆ. ಸಂಧ್ಯಾ ವಂದನೆ ದಿವಸಕ್ಕೆ 2 ಸಲ ಮಾಡಬೇಕು. ಯಾಕೆ ಅಂದರೆ ಬೆಳಗ್ಗೆ ಮಾಡಿದ್ರೆ ಹಿಂದಿನ ದಿವಸ ಸಂಜೆಯಿಂದ ರಾತ್ರಿ ಎಲ್ಲ ಏನು ತಪ್ಪು ಮಾಡಿರ್ತೀವಿ ಅದೆಲ್ಲ ನಾಶ ಆಗತ್ತಂತೆ, ಅದೆಲ್ಲ ಹೋಗುತ್ತಂತೆ. ಬೆಳಗ್ಗೆ ಒಂದ್ಸಲ ಮಾಡ್ತೀವಿ, ಮತ್ತೆ ಸಂಜೆ ಒಂದ್ಸಲ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆ ತನಕ ನಾವೇನು ತಪ್ಪು ಮಾಡಿರ್ತೀವಿ ಅದು ಹೋಗ್ಬೇಕಂದ್ರೆ ಸಂಧ್ಯಾ ವಂದನೆ ಮಾಡಬೇಕಂತೆ. ಹೀಗೆ ನಾವು ದೇವರ ನಾಮಸ್ಮರಣೆ ಮಾಡಿಕೊಂಡು ಆ ಜಪ ಮಾಡ್ತಾ ಇದ್ರೆ ನಮ್ಮ ಪಾಪ ಕಳಿಯತ್ತೆ ಅಂತ ಹೇಳ್ತಾರೆ. ಆವಾಗ ಯಮಭಟ್ರು ಕೇಳ್ತಾರಂತೆ, ಹಂಗಿದ್ರೆ ನಮ್ಮ ಲೋಕಕ್ಕೆ ಯಾರೂ ಬರಲ್ಲ, ಯಾಕಂದರೆ ಎಲ್ಲರೂ ಕೃಷ್ಣ ನಾರಾಯಣ ಅಂತ ಹೇಳ್ತಾರೆ, ತಪ್ಪು ಮಾಡ್ತಾರೆ, ಕೃಷ್ಣ ನಾರಾಯಣ ಅಂತಾರೆ, ಎಲ್ಲ ಪ್ರಾಯಶ್ಚಿತ್ತ ಮಾಡ್ಕೋತಾ ಇರ್ತಾರೆ. ಆವಾಗ ಹೆಂಗೆ ನಮಗಿಲ್ಲಿ ಕೆಲಸನೇ ಇರಲ್ಲ, ನಾವು ಜಾಬ್ಲೆಸ್ ಆಗೋಗ್ತೀವಿ, ಇದು ಹೇಗೆ ಅಂತ ಕೇಳ್ತಾರಂತೆ. ಆಗ ಯಮರಾಜ ಹೇಳ್ತಾರಂತೆ, ಹಾಗಲ್ಲ, ನಾವು ಅಜಾಮಿಳನು ನಾರಾಯಣ ಅಂತ ಕರೆದ ಕಡೆಯಲ್ಲಿ, ಆದರೆ ಅವ್ನು ಯಾಕೆ ನಾರಾಯಣ ಅಂತ ಅವ್ನಿಗೆ ಬಾಯಿಗೆ ನಾರಾಯಣ ಸ್ಮರಣೆ ಹೇಗೆ ಬಂತು, ಅದು ಯಾಕೆ ಬಂತು ಅಂದರೆ ಅವನು ಪುಣ್ಯ ಮಾಡಿರೋನು, ಅವನು ಹಿಂದಿನ ಕಾಲದಲ್ಲಿ ನಾರಾಯಣನ ಬಗ್ಗೆ ತಿಳ್ಕೊಂಡು ಅವನ ಹೆಸರು ಬಂತು ಅವನ ಬಾಯಲ್ಲಿ, ಅದಕ್ಕೆ ಅದು ಕಡೆ ಕಾಲದಲ್ಲಿ ಬಂತು. ನಮಗೆಲ್ಲ ಸಾಮಾನ್ಯದವ್ರಿಗೆ, ನಮಗೆಲ್ಲ ಅಂತ್ಯಕಾಲದಲ್ಲಿ ನಾವು ಹಾಸ್ಪಿಟ್ಲಲ್ಲಿ ಇರ್ತೀವೋ ಎಲ್ಲಿರ್ತೀವೋ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ನಾವು ಅಷ್ಟು ದೇವರನ್ನ ನಾವು ಜಪ ಮಾಡಲ್ಲ. ಅದರಲ್ಲಿ ಇವಾಗ ಯಮರಾಜರು ಏನು ಹೇಳ್ತಾರಂತೆ, ನಾವು ನಿತ್ಯ ಯಾವಾಗ ದೇವರ ನಾಮಸ್ಮರಣೆ ಮಾಡ್ತೀವಿ ಆವಾಗ ನಮಗೆ ಕಾಯಿಲೆನೂ ಬರೋದಿಲ್ವಂತೆ, ಯಾವ ರೀತಿಯ ಕಾಯಿಲೆನೂ ಬರಲ್ಲ. ಯಾಕಂದರೆ ನಾವು ಅಲ್ಲಿ ಮಾಡಿರೋ ನಮ್ಮ ಕರ್ಮ ಎಲ್ಲ ತೊಡಸ್ಕೋತಾ ಇದ್ದೀವಿ. ಅದನ್ನು ನಾವು ಏನು ಉದ್ದೇಶ ಯಾವ್ದು ಇಟ್ಕೊಂಡು ನಾವು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕೆಲವರು ಅಯ್ಯೋ ಇವತ್ತು ತಪ್ಪು ಮಾಡಿಬಿಡ್ತೀನಿ, ಇವತ್ತು ಸುಳ್ಳು ಹೇಳ್ಬಿಡ್ತೀನಿ, ಆಮೇಲೆ ಹೋಗ್ಬಿಟ್ಟು 1008 ಜಪ ಮಾಡ್ಕೊಂಡ್ಬಿಡ್ತೀನಿ, ಇವತ್ತು ಮುಗ್ದೋಗತ್ತೆ, ಅದು ತೊಳೆದೋಗತ್ತೆ ಅಂತ. ಆ ಥರ ಮಾಡೋದು ಸರಿಯಲ್ಲ. ನಾವು ಯಾವುದನ್ನ ನಾವು ಸ್ವಯಂ ಪ್ರೇರಿತ ನಮಗೆ ಇಷ್ಟ ಅಂತ ಮಾಡ್ತೀವಿ, ಆವಾಗ ಅದರಿಂದ ಫಲ ಸಿಗತ್ತೆ. ಅಂದರೆ ಅದು ಇವಾಗ ನಾರಾಯಣನ ಜಪ ಇದು ನನ್ನ ಕರ್ಮ, ಇದು ನನ್ನ ಕಾರ್ಯ, ನಿತ್ಯ ಕಾರ್ಯ, ಇದನ್ನು ನಾನು ನಿಜ ಭಕ್ತಿಯಿಂದ ಮಾಡಿದಾಗ ಅದಾಗತ್ತೆ. ಇಲ್ಲಿ ಅವರು ವಿವರಣೆ ಕೊಡೋದು ಏನು ಅಂದರೆ ಭಕ್ತಿ ಯೋಗ ಮತ್ತು ಶರಣಾಗತಿ. ಅಂದರೆ ನಾವು ಶರಣಾಗಿ ಭಗವಂತನಿಗೆ ಶರಣಾಗಿ ನಾರಾಯಣ ಅಂತ ಯಾವಾಗ ಹೇಳ್ತೀವಿ ಆವಾಗ ಅವನು ಅಂತ್ಯಕಾಲದಲ್ಲೂ ನಮ್ಮ ಜೊತೇಲಿ ಇರ್ತಾನಂತೆ. ಆವಾಗ ನಮ್ಗೆ ಅಂತ್ಯಕಾಲದಲ್ಲೂ ಅವನ ನಾಮಸ್ಮರಣೆ ಬರುತ್ತಂತೆ. ಇದು ಭಾಗವತದಲ್ಲಿ ತುಂಬ ಉಲ್ಲೇಖ ಆಗಿದೆ. ಅವ್ರು ಏನು ಹೇಳ್ತಾರೆ, ಕಲಿಯುಗದಲ್ಲಿ ಒಂದೇ ಒಂದು ಸುಲಭವಾದ ಮಾರ್ಗ ಮೋಕ್ಷಕ್ಕೆ ಅಂದರೆ ನಾರಾಯಣನ ಜಪ. ಅದು ಒಂದರಿಂದ ನಿಮಗೆ ಮೋಕ್ಷ ಸುಲಭವಾಗಿ ಸಿಗತ್ತೆ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಇದನ್ನು ಕೇಳಿಸ್ಕೊಂಡು ಪರೀಕ್ಷಿತ್ ರಾಜನಿಗೆ ತುಂಬ ಖುಷಿ ಆಯ್ತಂತೆ. ಅವರು ಹೇಳ್ತಾರಂತೆ, ಎಲ್ಲರೂ ನಾರಾಯಣ ಇಲ್ಲ ಕೃಷ್ಣ ವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು ಅಂದರೆ ಅವ್ರು ಹೇಗೆ ಅದನ್ನು ರೂಢಿಸ್ಕೋಬೇಕು ಅಂತ. ಆವಾಗ ಶುಕಮುನಿಗಳು ಹೇಳ್ತಾರೆ, ಎಲ್ಲರೂ ಅವರ ನಿತ್ಯ ಕರ್ಮ ಏನಿದೆ ಅದನ್ನು ಸರಿಯಾಗಿ ಮಾಡ್ಕೋಬೇಕು, ವೇದದಲ್ಲಿ ಏನಿದೆ ಅದನ್ನು ತಿಳ್ಕೋಬೇಕು. ನಮಗೆ ತಿಳ್ಕೋ ಕಷ್ಟ, ಆದ್ದರಿಂದ ಈ ಥರ ಕತೆ ಪುರಾಣಗಳು ಬಂದಿರೋದು. ಈ ಕತೆ ಪುರಾಣದಲ್ಲಿ ಏನು ಕೊಟ್ಟಿದ್ದಾರೆ, ವೇದದಲ್ಲಿ ಏನಿದೆ ವೇದ ಸೂಕ್ಷ್ಮನೇ ಕತೆ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಇವಾಗ ನಾವೇನು ಹೇಳ್ತಾ ಇದ್ದೀವಿ, ನಾರಾಯಣನ ನಾಮ ಜಪ ಮಾಡಬೇಕು, ಅದನ್ನು ಅಲ್ಲಿ ಮಂತ್ರ ಮೂಲಕ ಶ್ಲೋಕ ಮೂಲಕ ಹೇಳಿದ್ದಾರೆ. ಅದನ್ನು ಸುಲಭವಾಗಿ ಅಜಾಮಿಳನ ಕಥೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಜಾಮಿಳಗೆ ಮೋಕ್ಷ ಸಿಗಬೇಕು ಅಂದರೆ ಅವನಿಗೆ ನಾರಾಯಣನ ಜಪ ಒಂದೇ ಸಾಕು ಅಂತ ತಿಳಿದಾಯಿತು. ಹೀಗೆ ನಾವು ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ದೇವರ ಸ್ಮರಣೆ ನಾವು ಎಷ್ಟು ಮಾಡ್ತೀವಿ ಅದು ಇಂಪಾರ್ಟೆಂಟ್. ಇವಾಗ ಏನು ಮಾಡ್ತೀವಿ ಅಂದರೆ ಈಗಿನ ಜನ ಹೇಗೆ ಅಂದರೆ ಅರ್ಜೆಂಟು ದೇವ್ರಿಗೆ ಓಕೆ ನಮಸ್ಕಾರ, ಹಿಂಗೆ ದೂರದಿಂದ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಹೊರಟೋಗೋದು. ಅವ್ರು ಅದಕ್ಕೋಸ್ಕರ ಅಂತ ಟೈಮ್ ಎತ್ತಿಡಲ್ಲ, 24 ಗಂಟೆ ಸಾಲಲ್ಲ ಅಂತಾರೆ. ಯಾಕೆ ಅಂದರೆ ಅವ್ರದ್ದೇ ಆದಂಥ ಕೆಲಸ. ಆದರೆ ಹಾಗಲ್ಲ. ಇವ್ರು ಏನು ಹೇಳ್ತಾರೆ ಅಂದರೆ, ನಾವು ನಮ್ಮ ಲೈಫಲ್ಲಿ ಒಂದು ಸ್ಪಿರಿಚುವಲ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಅದನ್ನು ಸ್ಪಿರಿಚುವಲ್ ಡಿಸಿಪ್ಲಿನನ್ನು ತರಬೇಕು. ಸ್ಪಿರಿಚುವಲ್ ಡಿಸಿಪ್ಲಿನ್ ಅಂದರೆ ದಿವಸ ನಾನು ಏನೇ ಆಗಲಿ ಒಂದಿಷ್ಟು ನಾನು ಮಾಡಲೇಬೇಕು. ಬೆಳಗ್ಗೆ ಎದ್ದಾಗ ದೇವರ ಜಪ ಮಾಡಬೇಕು. ಇಲ್ಲ ನೀವೆಲ್ಲ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ. ಧ್ಯಾನ ಮಾಡೋದಂದರೆ ಏನು, ನಮ್ಮಲ್ಲಿರೋ ಆತ್ಮದಲ್ಲಿರೋ ಅಂಥ ಭಗವಂತನನ್ನು ನಾವು ಕಂಡುಕೊಳ್ಳೋದು.
ನಮ್ಮೊಳಗೆ ಪ್ರತಿಯೊಬ್ಬರಳು ಭಗವಂತ ಇದ್ದಾನೆ. ಆ ಭಗವಂತನನ್ನು ನಾವು ನೋಡಬೇಕು, ಅದನ್ನು ಕಂಡ್ಕೋಬೇಕು. ಅದನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಇದು ಧ್ಯಾನದಲ್ಲಿ ಗೊತ್ತಾಗುತ್ತೆ ನಮಗೆ. ಧ್ಯಾನ ಮಾಡೋದು ಅದರಿಂದ. ಮತ್ತು ಕೆಲವರು ನೋಡ್ಬೋದು ನೀವು, ಇಸ್ಕಾನ್ ಅವರೆಲ್ಲ ಜಪಮಾಲೆ ಯಾವಾಗಲೂ ಇಟ್ಕೊಂಡಿರ್ತಾರೆ, ಕತ್ತಿಗೆ ಹಾಕ್ಕೊಂಡಿರ್ತಾರೆ. ಅವರಿಗೆ ರೂಲ್ಸ್ ಏನಂದರೆ ದಿವ್ಸಕ್ಕೆ 16 ಮಾಲೆ ಮಾಡಬೇಕಂತೆ. 16 ಮಾಲೆ ಅಂದರೆ 16 ಸುತ್ತು ಮಾಡಬೇಕು ಅಂತ ಅವ್ರಿಗೆ. 16 ಸಲ 108 ಜಪ ಹರೇ ರಾಮ ಹರೇ ಕೃಷ್ಣ ಮಾಡಬೇಕು. ಈ ಥರ ನಾವು ಡಿಸಿಪ್ಲಿನ್ ಅಂತ ತರಬೇಕು. ಇದನ್ನಿಷ್ಟು ನಾನು ಇವತ್ತು ಮಾಡಲೇಬೇಕು, ಇವತ್ತಿಷ್ಟು ನಾನು ಒಂದು ಕತೆ ಕೇಳಲೇಬೇಕು, ಭಗವಂತನ ಒಂದು ಕತೆ ಕೇಳಬೇಕು, ಇಲ್ಲ ಭಗವಂತನ ಒಂದು ಕತೆ ನಾವು ಓದಬೇಕು. ಈ ಥರ ನಾವು ಯಾವಾಗ ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ನಾವು ರೂಢಿಸ್ಕೋತೀವಿ, ಆವಾಗ ಅಟ್ಲೀಸ್ಟ್ ಒಂಚೂರಾದರೂ ಭಗವಂತನ ನೆನಪು ನಮಗೆ ಕಡೆ ಕಾಲಕ್ಕೆ ಬರುತ್ತಂತೆ. ಒಂಚೂರಾದರೂ ಕಡೆಯಲ್ಲಿ ನಮಗೆ ನಾರಾಯಣ ಅಂತ ಹೇಳೋದಕ್ಕಾದರೂ ಬಾಯಿ ಬರುತ್ತಂತೆ. ಕೆಲವು ಕಡೆ ಏನು ಹೇಳಿದ್ದಾರೆ, ನಿಮಗೆ ಫುಲ್ ನಾರಾಯಣ ಹೆಸರು ಹೇಳೋಕ್ಕಾಗದೇ ಇದ್ದರೆ ಗಂಗಾ ಅಂತ ಆದರೂ ಹೇಳಿ, ಗಾ 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 3 ಸಲ ಹೇಳಿ, ಅದರಿಂದ ಆದರೂ ನಿಮಗೆ ಬರುತ್ತೆ. ಗಾ ಅಂದರೆ ಗಂಗೆ, ಗೋವಿಂದ ಅವನ ನಾಮ, ಅದನ್ನಾದರೂ ಬಂದರೆ ನಮ್ಮ ಬಾಯಿಗೆ ಸಾಕು ಅಂತ ಹೇಳ್ತಾರೆ. ಇದು ಕಷ್ಟ. ಅದಕ್ಕೆ ನಾವು ಪ್ರತಿ ದಿವಸ ಅದನ್ನು ರೂಢಿಸ್ಕೋಬೇಕು ಅಂತ ಭಾಗವತದಲ್ಲಿ ಉಲ್ಲೇಖ ಆಗಿದೆ. ಇದನ್ನೆಲ್ಲ ಕೇಳಿ ಪರೀಕ್ಷಿತ್ ರಾಜ ಹೇಳ್ತಾರಂತೆ, ಸರಿ ಇದೆಲ್ಲ ನೀನು ಹೇಳಿದ್ದೀರಾ ಶುಕಮುನಿಗಳೇ, ಇದೆಲ್ಲ ಹೇಳಿದ್ದೀರಾ, ಜನರಿಗೆ ಈ ಸುಲಭ ಮಾರ್ಗ ಇದ್ದರೂ ಅವರು ಯಾಕೆ ಅವರಿಗೆ ಮಪ್ಪಾಗತ್ತೆ, ಯಾಕೆ ಅವರೆಲ್ಲ ಆ ಮಾರ್ಗ ಪಾಲಿಸಲ್ಲ, ಯಾಕೆ ಅವರು ಅದನ್ನು ಬಿಟ್ಟು ಹೋಗ್ತಾರೆ, ಯಾಕೆ ಅಧರ್ಮ ಮಾಡ್ತಾರೆ? ಕಲಿಯುಗದಲ್ಲಿ ಕಲಿಯ ಕೆಲಸ ಅದಂತೆ. ಅವನು ನಮಗೆಲ್ಲ ನಮ್ಮ ಬುದ್ಧಿ ಭ್ರಮಣ ಮಾಡ್ತಾನಂತೆ. ನಮಗೆ ಗೊತ್ತಿದೆ ಇದೆಲ್ಲ ಸರಿ ಇಲ್ಲ, ಇದೆಲ್ಲ ತಪ್ಪು ಅಂತ ಗೊತ್ತಿದ್ರೂ ಕಲಿ ಏನು ಮಾಡ್ತಾನಂತೆ, ನಮ್ಮ ಮೇಲೆ ಆ ರೀತಿ ಪ್ರಯೋಗ ಮಾಡ್ತಾನಂತೆ. ಅದನ್ನೆಲ್ಲ ಮರ್ತೋಗೋ ಹಾಗೆ ಬೇರೆ ಈ ಬ್ರಾಹ್ಮಣಂಗೆ ಅಜಾಮಿಳನ್ಗೆ ವಟಪುರುಷ ಮತ್ತು ಆ ಸ್ತ್ರೀಯನ್ನು ನೋಡಿದ ತಕ್ಷಣ ಅವನಿಗೆ ಯಾಕೆ ಆಸೆ ಬಂತು, ಆವಾಗ ಅವನಿಗೆ ಅದನ್ನು ಬಿಟ್ಟು ಅಲ್ಲಿಂದ ಹೋಗೋ ಬುದ್ಧಿ ಯಾರು ಕೊಡೋಕ್ಕೂ ಬೇಕಾಗಿತ್ತು, ಭಗವಂತ ಕೊಡಬೇಕಾಗಿತ್ತು. ಆದರೆ ಅದಾಗಲಿಲ್ಲ. ಅದೇ ಕಲಿಯ ಪ್ರಭಾವ, ಇದು ಕಲಿಯ ಪ್ರಭಾವ. ನಮಗೆ ಗೊತ್ತು ಯಾವ್ದು ತಪ್ಪು ಯಾವ್ದು ಸರಿ ಅಂತ, ಆದರೆ ನಾವು ಸರಿ ಮಾರ್ಗದಲ್ಲಿ ಹೋಗಬೇಕು ಅಂದರೆ, ಆ ಕಲಿಯ ಪ್ರಭಾವ ನಮ್ಮನ್ನು ತಪ್ಪಿಸ್ಕೋಬೇಕು ಅಂದರೆ ಭಗವಂತನ ನಾಮಸ್ಮರಣೆ ಇಂಪಾರ್ಟೆಂಟು ಅಂತ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವು ಕಲ್ತಿರೋದು ಏನಂದರೆ, ಏನೇ ಆಗಲಿ ಎಷ್ಟೇ ಕಷ್ಟ ಬರಲಿ ಪ್ರತಿ ದಿವಸ ನಾವು ದೇವರ ನಾಮಸ್ಮರಣೆ ಅಟ್ಲೀಸ್ಟ್ ನಾವು ಮಾಡ್ಕೋಬೇಕು. ಕೆಲವು ಮನೆಯಲ್ಲಿ ಸಂಜೆ ಹೊತ್ತು ಭಜನೆ ಅಂತ ಮಾಡ್ತಾರೆ, ಅಟ್ಲೀಸ್ಟ್ 1-2 ಹಾಡು ಹಾಡೇ ಆಡಬೇಕು. ಇವತ್ತು ನಾವು 3 ಭಜನೆ ಆಡೋಣ, ಇಲ್ಲ 2 ಭಜನೆ ಆಡೋಣ. ಭಜನೆ ಆಡೋದ್ರಿಂದ ಎಷ್ಟು ಪ್ರಯೋಜನ ಅಂದರೆ, ಒಂದು ಹಾಡು ಹಾಡಿದ್ರೆ ಎಷ್ಟೋ ನಮ್ಮ ಅವಯವಗಳು ಮೈಯಲ್ಲಿರೋ ಅಂಗಗಳೆಲ್ಲ ಕೆಲವೊಂದ ಸರಿ ಹೋಗುತ್ತಂತೆ. ನಮ್ಮ ಫ್ರೆಂಡೇ ಕೆಲವ್ರು ಹೇಳಿದ್ದಾರೆ, ಅವ್ರ ಮನೇಲಿ ಅವ್ರಿಗೆ ತುಂಬ ಕಾಯಿಲೆ, ಇಲ್ಲ ಶುಗರ್ ಜಾಸ್ತಿ ಆಗೋಗಿತ್ತು. ನಾನು ಹರಿಯ ಹಾಡುಗಳನ್ನು ಹಾಡೋಕ್ಕೆ ಶುರು ಮಾಡಿದೆ. ಅವರೊಬ್ಬರು ಹಾಡುಗಾರಿಕೆ ಅವ್ರನ್ನು ಯಾವಾಗ ಹಾಡ್ತಾ ಇದ್ದೆ, ಯಾವಾಗ ಈ ಹಾಡಿನ ತಾತ್ಪರ್ಯ ಬರೆಯೋದು, ಹಾಡನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ, ನನ್ನ ಶುಗರ್ ಇವಾಗ ನಾರ್ಮಲ್ ಆಗೋಗಿದೆ. ಡಾಕ್ಟ್ರಿಗೆ ಸರ್ಪ್ರೈಸು ಅಂತೆಲ್ಲ. ಅದೆಲ್ಲ ನಿಜ. ಅದು ಮಾಡಿಕೊಂಡಾಗ ನಮ್ಮ ದೇಹದಲ್ಲಿರೋ ವ್ಯಾಧಿಗಳಾಗಲಿ ಅದೆಲ್ಲ ನಾಶ ಆಗತ್ತಂತೆ. ಅದಕ್ಕೆ ನಾವು ಇದನ್ನು ರೂಢಿಸ್ಕೋಬೇಕು ಅಂತ ಹೇಳಿದ್ದಾರೆ. ಹೀಗೆ ಶುಕಮುನಿಗಳು ಮುಂದುವರಿಸ್ತಾರೆ ಕತೆ, ಭಾಗವತ ಕತೆ. ಪ್ರಿಯವ್ರತನ ಕತೆ ಹೇಳಿ ಈ ಭೂಗೋಳ ಹೇಗಾಯಿತು, ನರಕ ಹೇಗಾಯಿತು, ಮತ್ತು ಭಗವಂತನ ನಾಮ ಭಕ್ತಿಯೋಗ ಹೇಗೆ ನಾವು ಪಾಲಿಸ್ಕೋಬೇಕು ಅಂತೆಲ್ಲ ಕತೆ ಹೇಳಿದ್ದಾರೆ. ಮುಂದೆ ದಕ್ಷನ ಕತೆ ಬರುತ್ತೆ. ದಕ್ಷ ಅಂತ ನಾನು ಹಿಂದೆ ಒಂದು ಸಲ ಹೇಳಿದ್ದೆ, ಸತಿಯ ತಂದೆ ದಕ್ಷ. ಇದು ಮತ್ತೊಬ್ಬರ ದಕ್ಷ ಅಂದರೆ ಪ್ರಚೇತಸರು ಅಂತ ನೆನಪಿದೆಯಾ? ಪ್ರಚೇತಸರು ಪುರಂಜನ ಉಪಾಖ್ಯಾನ ಅಂತ ಕತೆ ಹೇಳಿದ್ದೆ. ಪ್ರಾಚೀನ ಬಾರಿ ಎಲ್ಲಿ ಹೋದರೂ ಯಾಗ ಮಾಡೋನು, ಆ ಕತೆ ಹೇಳಿದ್ದೆ. ಎಲ್ಲಿ ಹೋದರೂ ಯಾಗ ಮಾಡ್ತಾ ಇದ್ದೆ, ಎಲ್ಲ ಕಡೆ ದರ್ಬೆ ಹುಟ್ಟಿತು. ಅವನ ಮಕ್ಕಳು ಪ್ರಚೇತಸರು, ಅವ್ರು ಸಮುದ್ರಕ್ಕೆ ಹೋದರು. ಸಮುದ್ರದಲ್ಲಿ 10,000 ವರ್ಷ ತಪಸ್ ಮಾಡಿದ್ರು, ನೆನಪಿದೆಯಾ? ಅವರ ಮಗ ದಕ್ಷನ ಕತೆ ಮುಂದೆ ಬರೋದು. ದಕ್ಷನ ಕಥೆಯಲ್ಲಿ ಈ ದಕ್ಷನ ಕತೆ ಬಂದಾಗ ನಮಗೆ ವೃತ್ರಾಸುರ ಅಂತ ಒಬ್ಬರ ಕತೆ ಬರುತ್ತೆ. ಈ ಕಥೆಯನ್ನು ನಾವು ಕೇಳಲೇಬೇಕು. ಯಾಕಂದರೆ ವೃತ್ರಾಸುರ ಯಾರು ಅಂತ ಗೊತ್ತಾಗಬೇಕು ಅಂದರೆ ಆ ಮುಂದಿನ ವಾರದಲ್ಲಿ ನೀವು ತಿಳ್ಕೋಬೇಕು. ಈ ದಕ್ಷನ ಕತೆ ಬರುತ್ತೆ. ದಕ್ಷನಿಗೆ ಗಂಡು ಮಕ್ಕಳು ಹುಟ್ಟರು, ಆದರೆ ಯಾವ ಗಂಡು ಮಕ್ಕಳು ಅವರು
ಜನ ವೃದ್ಧಿ ಮಾಡೋದಕ್ಕೆ ಬರಲಿಲ್ಲ ಅವರೆಲ್ಲ ನಾರಾಯಣನ ಕಡೆ ಹೊಟ್ಟೋದ್ರು. ಆಮೇಲೆ ದಕ್ಷಿಣೆಗೆ 60 ಹೆಣ್ಮಕ್ಳು ಹುಟ್ರಂತೆ. ಆ ಹೆಣ್ಮಕ್ಳು ಜಗತ್ತನ್ನು ವೃದ್ಧಿ ಮಾಡಿಸಿದ್ರಂತೆ. ಇದ್ರ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಳ್ಳೋಣ, ಸರಿನಾ? ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರೆಯೇ ನಮಃ, ಹರೆಯೇ ನಮಃ.